ಎಸ್ಎನ್ ನಿಮ್ಮ ಪವರ್ ಟಿವಿ ಸದಾ ನೊಂದವರ ಬಾಳಿಗೆ ಬೆಳಕಾಗಿರುತ್ತೆ. ಯಾರೇ ನೊಂದಿದ್ರು ಕೂಡ ಅವರ ಪರ ನಿಮ್ಮ ಪವರ್ ಟಿವಿ ನಿಲ್ಲುತ್ತೆ. ಇವತ್ತು ಕರ್ನಾಟಕದ ಮಾಧ್ಯಮ ಇತಿಹಾಸದಲ್ಲಿ ಹೊಸ ಚರಿತ್ರೆಯನ್ನ ನಿಮ್ಮ ಪವರ್ ಟಿವಿ ಮಾಡ್ತಾ ಇದೆ. ಇದು ಕರ್ನಾಟಕದ ಮಾಧ್ಯಮ ಇತಿಹಾಸದಲ್ಲೇ ಹೊಸ ಚರಿತ್ರೆ. ಚೈನ್ ಲಿಂಕ್ ಕಂಪನಿಗಳ ಮೋಸದ ವಿರುದ್ಧ ಮಹಾ ಅಭಿಯಾನವನ್ನ ನಿಮ್ಮ ನೆಚ್ಚಿನ ಪವರ್ ಟಿವಿ ಮಾಡ್ತಾ ಇದೆ. ಕೂಡಲ ಸಂಗಮದಲ್ಲಿ ಪವರ್ ಟಿವಿಯ ಅತಿ ದೊಡ್ಡ ಅಭಿಯಾನ. ಕೂಡಲ ಸಂಗಮದಲ್ಲಿ ಸಮಾವೇಶಕ್ಕೆ 10,000ಕ್ಕೂ ಹೆಚ್ಚು ಸಂತ್ರಸ್ತರು ಬಂದಿದ್ದಾರೆ. ಹಣ ಕೊಡಿಸಿ ಪ್ರಾಣ ಉಳಿಸಿ ಅಂತ ಸಂತ್ರಸ್ತರ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಚೈನ್ ಲಿಂಕ್ ಕಂಪನಿಗಳ ವಂಚನೆಗೆ ರಾಜ್ಯದಲ್ಲಿ ಲಕ್ಷ ಲಕ್ಷ ಜನರು ಕಣ್ಣೀರನ್ನ ಹಾಕಿದ್ರು. ಸಂತ್ರಸ್ತರಿಗೆ ಹಣ ಕೊಡಿಸುವವರೆಗೆ ನಿಮ್ಮ ಪವರ್ ಟಿವಿ ಹಿಂದೆ ಸರಿಯಲ್ಲ. ವಂಚಕ ಚೈನ್ ಲಿಂಕ್ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸಮರವನ್ನ ನಿಮ್ಮ ಪವರ್ ಟಿವಿ ಸಾರ್ತಾ ಇದೆ. ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ನೇತೃತ್ವದಲ್ಲಿ ಹೊಸ ಇತಿಹಾಸಕ್ಕೆ ಮುನ್ನುಡಿಯನ್ನ ಬರೆಯಲಾಗಿದೆ. ಈ ಹಿಂದೆ ಐಎಂಎ ವಂಚಿತರಿಗೆ ಹಣವನ್ನ ನಿಮ್ಮ ಪವರ್ ಟಿವಿ ಮರಳಿಸಿತ್ತು. ಯಾರು ನೊಂದಿದ್ರು ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ನಿಮ್ಮ ಪವರ್ ಟಿವಿ ಮಾಡಿತ್ತು. ಈಗ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ನಿಮ್ಮ ಪವರ್ ಟಿವಿ ಮುಂದಾಗಿದೆ. ಎಷ್ಟೋ ಮೊದಲುಗಳನ್ನ ನಿಮ್ಮ ಪವರ್ ಟಿವಿ ಬರಿತಾನೆ ಬಂದಿದೆ. ಇದೀಗ ಮತ್ತೊಮ್ಮೆ ಬೃಹತ್ ಸಮಾವೇಶವನ್ನ ಮಾಡುವ ಮೂಲಕ ಮತ್ತೊಂದು ಮೊದಲಿಗೆ ನಾಂದಿಯನ್ನ ಹಾಡಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಸಹಸ್ರಾರು ಸಂಖ್ಯೆಯಲ್ಲಿ ನೊಂದವರು ಬಂದಿದ್ದಾರೆ. ಪವರ್ ಟಿವಿಯನ್ನ ನಂಬಿ ಇಷ್ಟು ಜನ ಬಂದಿರುವಂತದ್ದು. ನೊಂದವರ ಬೆನ್ನಿಗೆ ಸದಾ ನಿಮ್ಮ ಪವರ್ ಟಿವಿ ಬೆಂಬಲವಾಗಿ ನಿಂತಿದೆ. ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಹಿಂದೆಯಿಂದಲೂ ಕೂಡ ಪವರ್ ಟಿವಿ ಮಾಡ್ತಾ ಇದೆ. ಈಗಲೂ ಕೂಡ ಪವರ್ ಟಿವಿ ಮಾಡ್ತಾ ಇದೆ. ಮುಂದೆಯೂ ಕೂಡ ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ನಿಮ್ಮ ನೆಚ್ಚಿನ ಪವರ್ ಟಿವಿ ಮಾಡುತ್ತೆ. ಇನ್ನು ಎಷ್ಟು ಜನ ಸಂತ್ರಸ್ತರಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ಪವರ್ ಟಿವಿಯ ಮೇಲಿನ ನಂಬಿಕೆಯಿಂದ ಬಂದಿರೋದು. ಪವರ್ ಟಿವಿ ಏನಾದರೂ ಮಾಡಿ ನಮಗೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಿಸುತ್ತೆ ಅನ್ನೋ ಭರವಸೆಯಿಂದ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ನೊಂದವರು ಸೇರಿದ್ದಾರೆ. ಮಹಾ ಸಮಾವೇಶವನ್ನ ನಿಮ್ಮ ನೆಚ್ಚಿನ ಪವರ್ ಟಿವಿ ಮಾಡ್ತಾ ಇದೆ. ಇದು ಕರ್ನಾಟಕ ಮಾಧ್ಯಮ ಇತಿಹಾಸದಲ್ಲೇ ಹೊಸ ಚರಿತ್ರೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಏನು ಚೈನ್ ಲಿಂಕ್ ಕಂಪನಿಗಳು ಮೋಸ ಮಾಡಿತ್ತು ಅದರ ವಿರುದ್ಧ ಮಾಡ್ತಾ ಇರುವಂತಹ ಅಭಿಯಾನ ಇದು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಸಮಾವೇಶದ ಸ್ಥಳದಲ್ಲಿ ಏನು ಆಗ್ತಾ ಇದೆ, ಎಷ್ಟು ಜನ ಪಾಲ್ಗೊಂಡಿದ್ದಾರೆ, ಅದರ ಬಗ್ಗೆ ಅಪ್ಡೇಟ್ಸ್ ಕೊಡಿ. ನೊಂದವರ ಶಕ್ತಿಯಾಗಿ ಪವರ್ ಟಿವಿ ಕೆಲಸ ಮಾಡ್ತಾ ಇದೆ ಎನ್ನುವುದಕ್ಕೆ ಸಾಹಿತ್ಯ ಇವತ್ತಿನ ಒಂದು ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ಪ್ರಮುಖವಾಗಿ ಇವತ್ತಿನ ಒಂದು ಐತಿಹಾಸಿಕವಾದಂತಹ ಒಂದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ನಯವಂಚಕ ಕಂಪನಿಗಳ ಒಂದು ಪೂರ್ವಭಾವಿ ಸಭೆಯಲ್ಲಿ ಜನರಿಗೆ ವಂಚನೆಗೊಳಗಾದಂತಹ ಜನರಿಗೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಇಡೀ ಟೀಮು ಒಂದು ಅಭಯವನ್ನು ನೀಡಿತ್ತು. ನಾವು ನಿಮ್ಮ ಧ್ವನಿಯಾಗಿ ನಿಮಗೆ ಹಣವನ್ನು ಮರಳಿಸ್ತೇವೆ ಎಂಬ ಒಂದು ಮಾತನ್ನು ನೀಡಿತ್ತು. ಆ ಕೊಟ್ಟ ಮಾತಿನಂತೆ ಇವತ್ತು ಪವರ್ ಟಿವಿ ಪ್ರಾಣ ಉಳಿಸಿ ಹಣ ಕೊಡಿಸಿ ಎಂಬ ಒಂದು ಉದ್ದೇಶ ಇಟ್ಟುಕೊಂಡು ಐತಿಹಾಸಿಕ ಕೂಡಲ ಸಂಗಮದಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಬೃಹತ್ ಆದಂತಹ ಒಂದು ವೇದಿಕೆ ಕೂಡ ಈಗಾಗಲೇ ನಿರ್ಮಾಣಗೊಂಡಿದ್ದು, ಈ ಒಂದು ರಾಜ್ಯ ಸರ್ಕಾರದ ಪರವಾಗಿ ನಾಡದೊರೆ ಸೇರಿದಂತೆ ಜನಪ್ರತಿನಿಧಿಗಳು ಈ ಒಂದು ಜನರ ಧ್ವನಿಯಾಗಿ ಪವರ್ ಟಿವಿ ಆಯೋಜಿಸಿರುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನೊಂದು ಕಡೆ ನೀವು ಬಲಬದಿಯಲ್ಲಿ ನೋಡ್ತಾ ಇರಬಹುದು, ಈ ಒಂದು ವಂಚನೆಗೊಳಗಾದಂತಹ ಒಂದು ಚೈನ್ ಲಿಂಕ್ ಕಂಪನಿಗಳಿಂದ ವಂಚನೆಗೊಳಗಾದಂತಹ ಜನರು ಸಹಿತ ಈ ಒಂದು ಇದರಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ರಾಜ್ಯದ ಮೂಲೆಗಳಿಂದ ಸಹಿತ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪವರ್ ಟಿವಿಯ ಕಾರ್ಯಕ್ರಮದಲ್ಲಿ ಸಹಿತ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ. ಈ ಜನರ ಒಂದು ಜನಸ್ತೋಮವನ್ನು ನೋಡಿದರೆ ನಿಜಕ್ಕೂ ಕೂಡ ಈ ಒಂದು ಪವರ್ ಟಿವಿಯ ಒಂದು ಹಣ ಕೊಡಿಸಿ ಪ್ರಾಣ ಉಳಿಸಿ ಒಂದು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ನೊಂದವರು ಸಹಿತ ರಾಜ್ಯದ ಮೂಲೆಗಳಿಂದ ಎದ್ದೋ ಬಿದ್ದೋ ಎಂಬಂತೆ ಒಂದು ಪಾಲ್ಗೊಂಡಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದ ಮತ್ತು ಪವರ್ ಟಿವಿ ಆಯೋಜಿಸಿರುವಂತಹ ಮಾಧ್ಯಮ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆಯೋಜಿಸಿರುವಂತಹ ಇಂದು ಐತಿಹಾಸಿಕ ಕಾರ್ಯಕ್ರಮದ ವಿಚಾರ ಕುರಿತಂತೆ ನಮ್ಮೊಂದಿಗೆ ಮಾತನಾಡಲು ಸಹಿತ ಅಪ್ಪ ಸಾಹೇಬ್ ಬುಗುಡಿ ಅವರು ಈ ಒಂದು ನಮ್ಮೊಂದಿಗೆ ಇದ್ದಾರೆ. ಇವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ಮತ್ತು ಜನರ ಒಂದು ಸಮಸ್ಯೆ ಏನೇನಿದೆ ಎಲ್ಲ ವಿಚಾರಗಳಿಗೆ ಮಾತಾಡ್ತಾ ಹೋಗ್ತೇನೆ. ಸರ್, ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ? ಸರ್ ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ. ಇಲ್ಲಿ ನಮಗೆ 10 ವರ್ಷದಿಂದ ಸುಮಾರು 2.5 ಕೋಟಿ ಜನ ಕರ್ನಾಟಕ ರಾಜ್ಯದಲ್ಲಿ ನಾವು ನೊಂದಿದ್ದೀವಿ. ಇಲ್ಲಿ ನೋವಿಗೆ ಕಾರಣ ಏನಪ್ಪಾ ಅಂತಂದ್ರೆ, ಹಲವಾರು ಕಂಪನಿಗಳು ಬೇರೆ ಉತ್ತರ ಭಾರತದಿಂದ ಬಂದು ನಮ್ಮಲ್ಲೆಲ್ಲ ಕಂಪನಿಗಳ ಏಜೆಂಟರನ್ನು ಮಾಡಿ ಜನರ ಕಡೆಯಿಂದ ಹಣ ತೊಡಗಿಸಿ ಮೋಸ ಮಾಡಿ ಹೋಗಿದ್ದಾರೆ. ಅದಕ್ಕೆ ಕಂಪನಿಗಳು ಬಂದಾಗಿದ್ದು ಸರ್ಕಾರನೇ ಕಾರಣ. ಸರ್ಕಾರ 1978 ಆಕ್ಟ್ ಪ್ರಕಾರ ಸೆಬಿ ಮುಖಾಂತರ ಎಲ್ಲ ಕಂಪನಿಗಳನ್ನು ಬಂದ್ ಮಾಡಿದೆ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಣೆಯಾಗಿದೆ. ನಮ್ಮ ಹಣ ಸರ್ಕಾರನೇ ಕೊಡಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಬಡ್ಸ್ ಆಕ್ಟ್ 2019 ಕಾನೂನು ಅಡಿಯಲ್ಲಿ ನಮ್ಮ ಜನರಿಗೆ ಹಣ ತಿರುಗಿಸಬೇಕು 2 ರಿಂದ 3 ಪಟ್ಟು.
ಅದರ ಮುಖಾಂತರ ನಮಗೆ ಹೋರಾಟ ನಡೀತಾ ಇದೆ. ಈ ಒಂದು ಸಭೆ ಸೇರೋದಕ್ಕೆ ನಾನು ಪವರ್ ಟಿವಿ ಚಾನಲ್ MD ಅವರಾದಂಥ ರಾಕೇಶ್ ಶೆಟ್ಟಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ಸಭೆಯನ್ನು ಸೇರಿಸಿದ್ದೀನಿ. ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಈ ಜನರ ನೋವು ಏನು ಅಂತ, ಈ ಜನರ ಕೂಗು ಏನು ಅಂತ ಕೇಳಿಸ್ಲಿ ಅಂತೇಳಿ ಸರ್ಕಾರಕ್ಕೂ ಈ ನೋವು ಅರ್ಥ ಆಗಲಿ ಅನ್ನುವಂಥ ರೀತಿಯಲ್ಲಿ ನಾನು ಈ ಜನರನ್ನು ಸೇರಿಸಿದ್ದೀನಿ. ನಮಗೆ ನ್ಯಾಯ ಸಿಗಬೇಕಷ್ಟೇ ಸರ್ಕಾರದ ನಿಟ್ಟಿನಲ್ಲಿ. ಈ ನೊಂದಿರುವಂಥ ಜನರಿಗೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಮನೆ ಬಿಟ್ಟು ಹೋಗಿದ್ದಾರೆ, ಅಂಗವಿಕಲರು ಬಂದು ಕೂತಿದ್ದಾರೆ, ಅಂಗವಿಕಲರು ದುಡ್ಡು ಹಾಕಿದ್ದಾರೆ. ಸಾಕಷ್ಟು ಜನರ ನೋವು ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ನೋವಿಗೆ ಪರಿಹಾರ ಒಂದೇ, ಇವರ ಹಣ ಮರುಪಾವತಿ ಆಗಬೇಕು. ಇದು ನಮ್ಮ ಉದ್ದೇಶವಾಗಿದೆ. ನಾನು ಟಗಿಪಿಡಿ ಜಮಾಕರ್ತ ಪರಿವಾರ ಸಂಘಟನೆ ರಾಜ್ಯಾಧ್ಯಕ್ಷ ಅಪ್ಪಾಸಾಹೇಬ್ ಬುಗ್ಡೆ. ಸರ್, ಈಗ ಪವರ್ ಟಿವಿ ಸಾಕಷ್ಟು ಮಾಧ್ಯಮ ಇತಿಹಾಸದಲ್ಲಿ ದೊಡ್ಡದಂತ ಐತಿಹಾಸಿಕ ಕಾರ್ಯಕ್ರಮ, ಈಗಾಗಲೇ ಹಲವು ಜನರ ಧ್ವನಿಯಾಗಿ ಕೆಲಸ ಮಾಡಿದೆ. ಮತ್ತೊಂದು ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಇದ್ರ ಬಗ್ಗೆ ಕೈ ಹಾಕಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ರಾಕೇಶ್ ಟಿವಿ ಮತ್ತು ಅವ್ರ ಟೀಮಿಗೆ? ನಾನು ಪವರ್ ಟಿವಿ ಹಾಗೂ ರಾಕೇಶ್ ಶೆಟ್ಟಿ ಅವರ ಬಗ್ಗೆ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ. ದೊಡ್ಡ ದೊಡ್ಡ ಪ್ರಕರಣಗಳನ್ನ ಬಯಲಿಗೆಳೆದು ಪವರ್ ಟಿವಿ ಮುಖಾಂತರ ಕೆಲವೊಬ್ಬ ವ್ಯಕ್ತಿಗಳಿಗೆ ನ್ಯಾಯ ಕೊಟ್ಟಿದ್ದಾರೆ, ಸಾರ್ವಜನಿಕವಾಗಿ ನ್ಯಾಯ ಕೊಟ್ಟಿದ್ದಾರೆ, ಕಂಪನಿಗಳಿಗೆ ನ್ಯಾಯ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲ ಕಂಪನಿ ವತಿಯಿಂದ ನಾನು ಪವರ್ ಟಿವಿ ಚಾನಲ್ MD ಅವರಾದಂಥ ರಾಕೇಶ್ ಶೆಟ್ಟಿ ಅವರಿಗೆ ಮೊರೆ ಹೋಗಿದ್ದೀನಿ. ಇಲ್ಲಿ ಅವರಿಂದ ನಮ್ಮ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀವಿ. ಇದು ಈ ರಾಜ್ಯಾಧ್ಯಕ್ಷರ ಮಾತುಗಳು. ಇನ್ನೊಂದು ಕಡೆ ನೀವು ಮಹಿಳೆಯರು, ಮಕ್ಕಳು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಸಹಿತ ಈ ಒಂದು ಐತಿಹಾಸಿಕವಾದಂತಹ ಒಂದು ಪವರ್ ಟಿವಿಯ ಒಂದು ಹಣ ಕೊಡಿಸಿ ಪ್ರಾಣ ಉಳಿಸಿ ಎಂಬ ಒಂದು ಕಾರ್ಯಕ್ರಮದಲ್ಲಿ ಕೂಡ ಉತ್ಸಾಹದಿಂದ ಸ್ವಾಮೀಜಿಗಳು, ಮಠಾಧೀಶರು ಸೇರಿದಂತೆ ಎಲ್ಲರೂ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಈ ಒಂದು ಉತ್ಸಾಹದಿಂದ ಈ ಒಂದು ಅಂದರೆ ತಮ್ಮದೇ ಆದಂತಹ ಒಂದು ಬೇರೆ ಬೇರೆ ಉದ್ದೇಶಗಳನ್ನು ಏನಾದರೂ ಒಳ್ಳೆಯದಾಗುತ್ತೆ, ಹಣ ಹೂಡಿಕೆ ಮಾಡಿದಂತಹ ಹಣಕ್ಕೆ ಮತ್ತೆ ಏನಾದರೂ ಒಳ್ಳೆಯದಾಗುತ್ತೆ ಎಂಬ ಒಂದು ಉದ್ದೇಶ ಇಟ್ಟುಕೊಂಡು ಮನೆಯಲ್ಲಿರುವಂತಹ ಹಣವನ್ನು ಮತ್ತು ಬೇರೆ ಬೇರೆ ರೀತಿಯಾದಂತಹ ಮೂಲಗಳಿಂದ ತೆಗೆದುಕೊಂಡು ಬಂದಂತಹ ಹಣವನ್ನು ಚೈನ್ ಕಂಪನಿಯ ಲಿಂಕ್ಗಳಿಗೆ ಹಾಕಿ ಮೋಸವಾದಂತಹ ಎಲ್ಲಾ ಜನರ ಧ್ವನಿಯಾಗಿ ಇವತ್ತು ಪವರ್ ಟಿವಿ ಕೂಡ ಅವರ ಧ್ವನಿಯಾಗಿ ಅವರು ವಂಚನೆಗೊಳಗಾದಂತಹ ಕಂಪನಿಗಳ ವಿರುದ್ಧ ಪವರ್ ಟಿವಿ ಕೂಡ ಕೆಲಸ ಮಾಡ್ತಾ ಇದ್ದು, ಇದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಜನರು, ಮಹಿಳೆಯರು ರಾಜ್ಯದ ಮೂಲೆ ಮೂಲೆಗಳಿಂದ ಸಹಿತ ಆಗಮಿಸಿದ್ದಾರೆ. ಆಗಮಿಸಿರುವಂತಹ ಮಹಿಳೆಯರ ಒಂದು ಧ್ವನಿಯಾಗಿ ಪವರ್ ಟಿವಿ ಕೂಡ ಕೆಲಸ ಮಾಡ್ತಾ ಇದ್ದು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಈ ಒಂದು ಬಹಿರಂಗ ಸಮಾವೇಶ ನಡೆಯಲಿದೆ. ಸಮಾವೇಶದ ಮೂಲಕ ಸರ್ಕಾರದ ಪರವಾಗಿ ಜನಪ್ರತಿನಿಧಿಗಳು ಪವರ್ ಟಿವಿಯ ಮುಖ್ಯಸ್ಥರೊಂದಿಗೆ ಅವರು ಸಹಿತ ಪಾಲ್ಗೊಂಡು ಜನರ ಸಮಸ್ಯೆಯನ್ನು ಆಲಿಸಲಿದ್ದಾರೆ. ಸಾಹಿತ್ಯ ಸರ್, ರವಿಕುಮಾರ್, ಇನ್ನ ಅಲ್ಲಿ ನೊಂದವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸುವ ಪ್ರಯತ್ನವನ್ನ ಮಾಡಬಹುದಾ? ಪವರ್ ಟಿವಿ ನೊಂದವರ ಬೆನ್ನಿಗೆ ಸದಾ ಬೆಂಬಲವಾಗಿ ನಿಲ್ಲುತ್ತೆ. ಎಂತಹ ದೊಡ್ಡ ದೊಡ್ಡ ಪ್ರಕರಣಗಳನ್ನ ಬಯಲಿಗೆ ಎಳೆದು ಅವರಿಗೆ ಏನು ನೊಂದಿದ್ರು, ಸಂತ್ರಸ್ತರಿದ್ರು, ಅವರಿಗೆ ನ್ಯಾಯವನ್ನ ಕೊಡಿಸುವ ಕೆಲಸವನ್ನ ನಿಮ್ಮ ಪವರ್ ಟಿವಿ ಸದಾ ಮಾಡ್ತಾ ಇದೆ. ಈಗಲೂ ಕೂಡ ಅದೇ ಕಾರ್ಯದಲ್ಲಿ ನಿರತವಾಗಿದೆ. ಚೈನ್ ಲಿಂಕ್ ಕಂಪನಿಗಳಿಂದ ಭಾರಿ ವಂಚನೆ ಆಗಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಮೋಸವನ್ನ ಹೋಗಿದ್ರು ಜನರು. ಆ ಏನು ಸಂತ್ರಸ್ತರಿದ್ರು ಅವರೆಲ್ಲರೂ ಕೂಡ ಪವರ್ ಟಿವಿಯ ಬಳಿ ಬಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಅದಕ್ಕಾಗಿ ನ್ಯಾಯ ಕೊಡಿಸೋದಕ್ಕೆ ಅಂತ ಈಗ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಇಂತಹ ಬೃಹತ್ ಸಮಾವೇಶವನ್ನ ಮಾಡಲಾಗ್ತಿದೆ. ಹಾಗಾದ್ರೆ ಸಂತ್ರಸ್ತರು ಏನ್ ಹೇಳಿದ್ದಾರೆ, ಸಂತ್ರಸ್ತರೆಲ್ಲರೂ ಕೂಡ ನೋಡೋಣ. ಮಕ್ಕಳ ಮದುವೆಗೆ ಅನುಕೂಲ ಆಗತ್ತೆ ಅಂತ ಮಾಡಿದ್ರೆ ಇವರು ಹಣ ಕೊಡಿಸಿ ಪ್ರಾಣ ಉಳಿಸುವವರಲ್ಲ. ಅತ್ತಿ, ಮಾವ, ಗಂಡ ಎಲ್ಲರನ್ನು ಅಗಲಿಸ್ಬಿಟ್ರಿ ಇವರು. ಸಮೃದ್ಧಿ ಅವರು ಗಂಡ ಹೆಂಡತಿ ಅಂತೂ ನೀ ನಾನು ಕೇಳಾರ್ದ ಮಾಡಿಯಲ್ಲ, ಹೋಗಿ ಅಲ್ಲೇ ಇರೋ ಅಂತಾರ. ಅತ್ತಿ ಮಾವ ನೀ ನಾನು ಕೇಳಿಲ್ಲ ಅಂತ ಅತ್ತಿ ಮಾವ ಎಲ್ಲ ಗಂಡ ಹೆಂಡತಿ ಮಕ್ಕಳು ಎಲ್ಲ ಅಗಲಿಸ್ಬಿಟ್ರಿ ಇವರು. ಯಾಕಂದ್ರೆ ಹಾವೇರಿಗೆ ಹೋದ್ವಿ, ಪವರ್ ಟಿವಿಯವರಿಗೆ ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ಹಾವೇರಿಯಲ್ಲಿ ಪುಣಕ್ಕೆ ಹೋಗಿದ್ವಿ, ಎಲ್ಲರೂ ಇದೆ ಅಂದ್ರೆ ಎಲ್ಲ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆಕ್ಕಕ್ಕೆ ಬರುತ್ತೆ. ಯಾಕಂದ್ರೆ ಇವತ್ತು ನಾ ಬೆಂಗಳೂರಿಂದ ಬಂದಿದ್ದೀನಿ. ಬೆಂಗಳೂರಿಗೆ ಅಂದ್ರೆ ಇದನ್ನೆಲ್ಲ ಮಾಡಿಸಿ ಹೇಳಿ ಬಿಟ್ಟು ಹೋದ್ರೆ ನಾವು ಜಂಗಮರು ಊರ್ ಬಿಟ್ಟು ಹೋಗ್ಯಾರ ಅನ್ನಬಾರ್ದು ಅನ್ನೋದಕ್ಕೆ ಎಲ್ಲ ನಾವು ತಾಲೂಕು ಅಧ್ಯಕ್ಷ ನಾನು ಎಲ್ಲರೂ ಮಾಡಿಸ್ರಿ ಅಮ್ಮರ್ ಅಂತೇಳಿ ಕೋಟ್ಯಾ ಗಂಟ್ಲೆ ರೊಕ್ಕ ಮಾಡಿದ್ವಿ. ಒಂದು ರೂಪಾಯಿ 2 ರೂಪಾಯಿ ಹಿಂಗೆಲ್ಲ ಪೂಜೆ ಬರಂಗಿಲ್ಲ ನಮಗೆ. 10,000 ಒಂದು ಪೂಜೆ 3 ಪೂಜೆ ಇಡ್ಬೋದು. ಕೋಟಿ ಗಂಟ್ಲೆ ಅಂದ್ರೆ ಎಷ್ಟು ಪೂಜೆ ಬರ್ತಾವ ಗೊತ್ತಿಲ್ಲ. ಗ್ರಾಮೀಣ ಪ್ರದೇಶರು ಹಳ್ಳಿ ಒಳಗಿದ್ದಾವು. ಈಗ ಬೆಂಗಳೂರಿಗೆ ಹೋಗಿ ಕುಂತಿನಲ್ಲ, ಎಲ್ಲರೂ ನನಗೆ ಇಲ್ಲಿ ಕೇಳಕತ್ತಾರ. ಏನಂತಾರ, ನೋಡ ಅಮ್ಮರ ನೀವು ಅಲ್ಲಿಗೆ ಹೋಗಿದ್ದೀರಿ, ಈ ನಮ್ಮ ರೊಕ್ಕ ಕಳಿಸಿ, ಇಲ್ಲ ಅಂದ್ರೆ ಕೂಡ್ಲ ಸಂಗಮ ಕೃಷ್ಣಾ ನದಿ 3 ನದಿ ಕೂಡದಲ್ಲೇ ಮುಣಿಬಿಡ್ರಿ ಅನ್ನೋ ಲೆಕ್ಕಕ್ಕೆ ಐತಿ. ದಯವಿಟ್ಟು ಹಣವನ್ನು ಕೊಡಿಸಿ ಪ್ರಾಣ ಉಳಿಸ್ಬೇಕಂತ ತಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಾನು ಕನ್ವಾ ಬ್ಯಾಂಕ್ ನಲ್ಲಿ ನಾನು 7 ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. 15ನೇ ಇಸ್ವಿಲಿ ಇನ್ವೆಸ್ಟ್ ಮಾಡಿದ್ದು. ಇವತ್ತವರೆಗೂ ಏನು 5 ಪೈಸೆನೂ ಬಂದಿಲ್ಲ. ರವಿಕುಮಾರ್,
ಪವರ್ ಟಿವಿ ಒಂದು ಹೆಜ್ಜೆ ಯಾವತ್ತೇ ಆಗಲಿ ಮುಂದೆ ಇಟ್ಟರೆ ಆ ಹೆಜ್ಜೆನ ಹಿಂದೆ ತೆಗೆದಿರುವಂತಹ ಮಾತೇ ಇಲ್ಲ. ಈಗಲೂ ಕೂಡ ಅದಕ್ಕೆ ಇದೊಂದು ಸಾಕ್ಷಿ ಎನ್ನುವಂತಿದೆ. ಪ್ರಮುಖವಾಗಿ ಈ ಒಂದು ಪವರ್ ಟಿವಿ ನಿಜಕ್ಕೂ ಕೂಡ ಒಂದು ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಈ ಹಿಂದೆ ಕೂಡ ಮಾಧ್ಯಮ ಇತಿಹಾಸದಲ್ಲಿ ಸಾಕಷ್ಟು ಪ್ರಮಾಣದ ಒಂದು ನ್ಯಾಯ ದೊರಕಿಸಿಕೊಡುವಂಥ ಉದಾಹರಣೆಗಳಿವೆ. ಇವತ್ತಿನ ಮತ್ತೊಂದು ಸಾಕ್ಷಿ ಈ ಒಂದು ನಯವಂಚಕ ಕಂಪನಿಗಳ ವಿರುದ್ಧ ಆ ಒಂದು ಪವರ್ ಟಿವಿ ಕೈಗೊಂಡಿರುವಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಸಹಿತ ಈಗಾಗಲೇ ಹೇಳಿದಂತೆ ಸಾಕಷ್ಟು ಪ್ರಮಾಣದಲ್ಲಿ ನೊಂದುಕೊಂಡಿರುವಂತಹ ಮಹಿಳೆಯರು ರಾಜ್ಯದ ಮೂಲೆಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಪಾಲ್ಗೊಂಡಿದ್ದಾರೆ. ಈ ಒಂದು ಮಹಿಳೆಯರನ್ನ ನಾವು ಮಾತನಾಡಿಸುತ್ತಾ ಹೋಗ್ತಾರೆ ಸಾಹಿತ್ಯ ನಿಜಕ್ಕೂ ಕೂಡ ಯಾವ ರೀತಿ ವಂಚನೆಗೊಳಗಾಗಿದ್ದಾರೆ ಏನು ಅಮ್ಮ, ಎಲ್ಲಿಂದ ಬಂದಿದ್ದೀರಮ್ಮ, ಎಷ್ಟು ಹಣ ಹೂಡಿಕೆ ಮಾಡಿದ್ದೀರಿ ನೀವು? ನಾವು ರಾಮದುರ್ಗ ತಾಲೂಕಿನಿಂದ ಬಂದೀವ್ರಿ ಸರ್. ರಾಮದುರ್ಗ ತಾಲೂಕು ಭಾಗೋಜಿಕೊಪ್ಪ ಅಂತ ಹೇಳಿ ನಾವು 40 ಲಕ್ಷ ಹೂಡಿಕೆ ಮಾಡಿದ್ದೀವಿ. ಜನಸ್ನೇಹ ಆಮೇಲೆ SS ಗೋಲ್ಡನ್ 2 ಕಂಪ್ನಿ ಒಳಗೆ ಹೂಡಿಕೆ ಮಾಡಿದ್ದೀವ್ರಿ ಸರ್. ನಾವು ಏನು ಉದ್ದೇಶ ಇಟ್ಕೊಂಡು ಎಷ್ಟು ಹಣ ಹೂಡಿಕೆ ಮಾಡಿದ್ದಮ್ಮ? ಏನು ಉದ್ದೇಶ ಇಟ್ಕೊಂಡಿದ್ದೀನಿ? 35 ಲಕ್ಷ ಮಾಡಿದ್ದೀರಿ ಸರಿ. ಅಗ್ರಿಗೋಡ ಸಮೃದ್ಧಿ ಜೀವನ ಅದ್ರೊಳಗೆ ಇದನ್ನ ಮಾಡಿದ್ದೀರಿ ಸರಿ. ಆದ್ರೆ ಇವರ ಅನುಕೂಲ ಆಗ್ತೈತಿ ಜನರಿಂದ, ಅದರಿಂದ ಸ್ಪಂದಿಸ್ತಾರ ಅಂತ ಹೇಳ್ಕೊಂಡ ಅವ್ರದ್ದು ಬಡ್ಡಿ ಹಾಕಿ ಕೊಡ್ತೀವಿ. 10 ಲಕ್ಷ 1 ಲಕ್ಷ ಕೊಟ್ರ 2 ಲಕ್ಷ ಆಗ್ತೈತೆ ಅಂತ ಹೇಳಿ ಹಿಂಗೆಲ್ಲ ಜನರು ನಾವು ನಮ್ಗೆ ಏಜೆನ್ಸಿ ಅವ್ರು ನಮಗೆ ಹೇಳಿದ್ರಿ, ನಾವು ಏಜೆನ್ಸಿ ಮಾಡ್ಕೋದ್ರಿ. ಮತ್ತು ನಮ್ಮಿಂದ ಕಸ್ಟಮರ್ ಸಾವಿರಾರು ಕಸ್ಟಮರ್ ನಮ್ಮ ಅವ್ರು ಬರೋದಾ. ಈಗ ಒಬ್ಬೊಬ್ರು ಹಿಂಗಾಗಿ ನಮ್ಮಲ್ಲಿನ 3 ಮಂದಿ ಜನ ಏಜೆನ್ಸಿ ಆದವ್ರನ್ನ ತಿರ್ಕೊಂಡ್ರಿ ಸರಿ. ಊರ್ಲ್ ಹಾಕೊಂಡು ಒಬ್ರು ತಿರ್ಕೊಂಡ್ರಿ, ಸುಟ್ಕೊಂಡು ಒಬ್ರು ತಿರ್ಕೊಂಡ್ರಿ. ಮತ್ತು ನಮ್ಗೆ ಸರಿ ಆ ಗಂಡನ ಕಡೆಯಿಂದ ಬೇಸ್ಕೊ ಇಲ್ಲಿ ಬಂದು ಆಗ್ತೈತೆ ಅನ್ನೋದು ಗೌರ್ಮೆಂಟ್ ಕಾರಣ್ರಿ. ಇನ್ನು ನಮ್ಮೊಂದಿಗೆ ಇನ್ನು ಮಾತನಾಡ್ಸ್ತಾ ಹೋಗ್ತೇನೆ. ಎಷ್ಟು ಹೂಡಿಕೆ ಮಾಡಿದಿರಮ್ಮ, ಎಲ್ಲಿಂದ ಬಂದಿದ್ರಿ? ನಾವು ರಟ್ಟಳ್ಳಿ ತಾಲೂಕಿನಿಂದ ರೀ ಸರ್. ರಟ್ಟಳ್ಳಿ ಗ್ರಾಮದವರು. ನಾನು PSL ನಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಸುಮಾರು 13 ಜನ ಏಜೆಂಟ್ರನ್ನ ಕಟ್ಕೊಂಡು ಕೆಲಸ ಮಾಡಿದ್ದೆ. 1 ಕೋಟಿ ರೂಪಾಯಿ ನಾನು ಹಣ ಹೂಡಿಕೆ ಮಾಡಿದ್ದೀನಿ ರೀ. ಈಗ ಕೊಡ್ಬೇಕಂದ್ರೆ ನನ್ನ ಕೈಲಿ ಹಣ ಇಲ್ಲ, ಯಜಮಾನ್ರನ್ನ ಕಳ್ಕೊಂಡೆ ನಾನು. ಈಗ ಒಂದು ಬಂದು ನನ್ಗೆ ನೀ ಕೊಡ್ತೀಯ, ಮನಿ ಮಾಡ್ತೀಯೋ, ಹಣ ಕೊಡ್ತೀಯ ನನಗೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಇವತ್ತೇ ದಯವಿಟ್ಟು ಇಲ್ಲಿ ನದಿ ಕುಡಿಯವು ಹಣ ಕಳ್ಕೊಳ್ತಾನೆ, ನಾವು ಹಣ ಕೊಡಿಸ್ತಾನೆ, ಹೋಗಿ ಬರ್ತಾನೆ, ನನಗೆ ಸಹಕಾರ ಕೊಡ್ತಾನೆ ಅಂತ ಪವರ್ ಟಿವಿಯವರು ಮತ್ತು ನನಗೆ TBGP ಸಂಘಟನೆಯ ಅಪ್ಪ ಸಾಹೇಬ್ ಬುಗ್ಡೆ ಅವರು ನನಗೆ ಸಲಹೆ ಕೊಟ್ಟಾರ. ಅವ್ರಿಗೆ ನಾ ಕೇಳ್ಕೊಂಡು ನಿಮ್ಗೆ ಹಣ ಸಹಾಯ ಮಾಡ್ತೀನಿ ಅಂತಂದು ನಾ ಕೇಳ್ಕೊಂಡು ಇಲ್ಲಿಗೆ ಬಂದೇನಿ ರೀ. ಹಣ ನನ್ನ ಪ್ರಾಣ ಉಳಿತೈತೆ ಹೋಗ್ತೈತೆ ನನಗಂತೂ ಗೊತ್ತಿಲ್ಲ ಹೋಗೋದ್ರಾಗ. ಇನ್ನು ನಮ್ಮೊಂದಿಗೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಮಹಿಳೆಯರು, ಅಂಗವಿಕಲರು ಸಹಿತ, ಪ್ರಮುಖವಾಗಿ ಸಾಹಿತ್ಯ ಅಂಗವಿಕಲರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲಿಂದ ಬಂದಿದ್ದೀರಿ ನೀವು? ಎಷ್ಟು ಹಣ ಹೂಡಿಕೆ ಮಾಡಿದ್ದೀರಿ? ಸರ್, ನಾನು ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ತಾಲೂಕು ಹನುಮಸಾಗರಿಂದ ಬಂದಿದ್ದೀನಿ. PSL ರಿಯಲ್ ಎಸ್ಟೇಟ್ ಕಂಪ್ನಿ 35 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದೀನಿ ಸರ್. 35 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸರ್. ಹಾಗಾಗಿ ನಾನು ಕೂಡ ಒಬ್ಬ ಏಜೆಂಟಾಗಿ ವರ್ಕ್ ಮಾಡಿದ್ದೀನಿ ಸರ್. ಹ್ಯಾಂಡಿಕ್ಯಾಪ್ಟ್ ಅದೀನಿ ಸರ್. ಏನು ಮಾಡ್ಬೇಕು ಸರ್, ಇವಾಗ ನಿರುದ್ಯೋಗ ಒಂದು ಏನೋ ಕೆಲಸ ಸಿಗುತ್ತೆ ಅಂತಂದು ಮಾಡಿದ್ದೀವಿ ಸರ್. ಬಟ್ ಹಿಂಗೆ ಈ ಥರ ಪಂಗ್ನಾಮ ಹಾಕ್ತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಏನು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ 2 ವರ್ಷದಿಂದ ಮಾಡ್ತಾ ಇದ್ದೀವಿ, ಸರ್ಕಾರ ಏನೂ ಕಣ್ಣು ತೆಗಿತಾ ಇಲ್ಲ ಸರ್. ಸರ್ಕಾರ ಕಿವಿ ಮುಚ್ಕೊಂಡು ಕೂತಿದೆ. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಸರ್. ಬಟ್ ನಾನು ಗುಲ್ಬರ್ಗ ಅವ್ರಿಗೆ ನನ್ನ 3 ವೀಲರ್ ತೊಗೊಂಡು ಸಿದ್ದರಾಮಯ್ಯ ಸಾಹೇಬ್ರನ್ನ ಅಲ್ಲಿ ಬಂದಿದ್ರು ಸರ್. ಮೀಟ್ ಆಗೋಕ್ಕಂತ ಹೋದರೆ ಅಲ್ಲಿ ಯಾರೂ ಬೀಳಿಲ್ಲ ಸರ್ ಮೀಟ್ ಆಗೋಕ್ಕೆ ಅವ್ರನ್ನ. ಆದರೂ ಅಷ್ಟು ಕಷ್ಟಪಟ್ಟು ಅಲ್ಲಿಗೆ ಹೋಗಿ ಬಂದ್ರೆ ಏನೂ ಪ್ರಯೋಜನ ಆಗಲಿಲ್ಲ ಸರ್. ಆದ್ರೆ ನಾವು ಇಷ್ಟು ಕಷ್ಟಪಡಾಕೋತೀವಿ ಸರ್. ಸರ್ಕಾರ ಇನ್ನೂ ಅದ್ರಾಗಾದ್ರೂ ನಮ್ಗೇನು ಗಮನ ಹರಿಯವಲ್ದು ಸರ್. ಇನ್ನು ಇದು ನೊಂದಕೊಂಡಿರುವಂತ ಅಂಗವಿಕಲರ ಮಾತಾದ್ರೆ ಇನ್ನು ವಯೋವೃದ್ಧ ಅಜ್ಜಿಯವರಿದ್ದಾರೆ. ಅಮ್ಮ, ಎಲ್ಲಿಂದ ಬಂದಿಯಮ್ಮ ನೀನು? ಎಷ್ಟು ಅಮೌಂಟ್ ಹಾಕಿದಿ? ಎಷ್ಟು ಅಮೌಂಟ್ ಇದೆ ಹಾಕಿದ್ದಿ? ನಾವು ಒಂದು 60-70 ಹಾಕ್ತೀವಿ. ದುಡ್ದಕ್ಕೆ ರೀ. ಮತ್ತು ಅವೇನು ಬರ್ತಾವ ತಾಗಿ ನೋಡಿ ಬರಲಿಲ್ಲ. ಏನು ಮಾಡೋದು, ಏನು ನನಗೆ ಇದಕ್ಕೂ ಯಾರಿಲ್ಲ, ಮಕ್ಕಳು ಇಲ್ಲ. ನಾ ಇಷ್ಟ ಅದನ್ನು ದುಡಿಯೋದು ತಿನ್ಕೋತ ಬಾನಿ. ಈಗ ದುಡಿಯೋದು ನೀವು ಹತ್ತನ್ನು ಎಲ್ಲ ಹಿಡಿದು ಕೊಡ್ತಾನಿಪ್ಪ. ಮತ್ತೊಂದು ಏನೂ ಇಲ್ಲ ನಂದು. ಏನು ಮಾಡೋದು? ಇನ್ನು ನಮ್ಮೊಂದಿಗೆ ಅಮ್ಮ, ಎಲ್ಲಿಂದ ಬಂದಿದ್ಯಮ್ಮ ನೀನು? ಅಮೌಂಟ್ ಎಷ್ಟು ಹಾಕಿದಿ? ಅಷ್ಟ 6 ವರ್ಷ ಹಾಕಿದೀವಿ ರೀ. 2 ವರ್ಷ ಅವ್ರ ತನಕ ನಾವು ಬೆಳಗಲಿ ಮಲ್ಯಂಪುರ ರೀ.
ನಾವು ಟೋಟಲ್ ನಾವು 20 ಸಾವಿರ ಗಂಟ್ಲೆ ಹಾಕಿದ್ವಿ ರೀ. ನಮ್ಗೆ ಇನ್ನೂ ಮಟ್ಟ ದುಡ್ಡು ಬಂದಿಲ್ಲ ರೀ. ನಾವು ಹಾಕಿ 10-15 ವರ್ಷ 10-12 ವರ್ಷನೂ ಆತ್ರಿ. ನಾವು ಮಕ್ಕಳ ಮರಿ ದುಡುದು ನಾವು ಎಲ್ಲಾನು ಕಸ ಕಡ್ಡಿ ತೆಗದ ನಾವು ಹೊಟ್ಟೆ ತುಂಬಿಸ್ಕೊಂಡಿವ್ರಿ. ನಮಗೆ ಯಾರು ಇಲ್ರಿ, ಮಕ್ಕಳಂತೆ ನಮ್ಮನ್ನ ಯಾರು ನೋಡಂಗಿಲ್ಲ. ನಾವು ಇದಕ್ಕೆ ಹೋರಾಡಕತ್ತೀವಿ. ನಾವು 10-12 ವರ್ಷ ಆತ್ರಿ. ಅವು ನಮಗೇನು ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಅಂತಾರು ಹಾಕವಾರು. ಈಗ ಬಾಗಲಕೋಟೆಗೆ ನಾವು ಬಂದ 2 ತಿಂಗಳ ಮಟ್ಲ ನಾವು ಹೋರಾಟ ಮಾಡಿದೀವ್ರಿ. ಈಗ ಇಲ್ಲೈತೆ ನಾವು ಇಲ್ಲಿ ಬಂದಿದ್ದೀವ್ರಿ. ಮತ್ತೆ ಇಂದ ಹಾಕ್ತಿವಿ ನಾಳೆ ಹಾಕ್ತಿವಿ ಅಂತಾರೆ. ಮತ್ತೆ ಎಲ್ಲಾನು ಅದ ಕಂಪ್ನಿ ನಾಶ ಆಗೈತಿ ಅಂತ ಅಂದ್ಬೇಕು. ನಾವ್ ಏನ್ ಮಾಡೋಣ್ರಿ? ನಾವ್ ಬಡಬಗ್ರ ದುಡ್ಕೊಂಡ್ ತಿನ್ನಾರ. ನಮ್ಗೆ ಊರಾಗ ಹೊಲ ಮನಿ ಇಲ್ರಿ, ಅಡವ್ಯಾಗ ಜಾಗ ಇಲ್ರಿ, ಹೊಲ ಇಲ್ಲ. ಬರೀ ನಿಮ್ಮಂತಾರ ಕೂಲಿ ಮಾಡಿ ನಾವು ಹೊಟ್ಟೆ ತುಂಬಿಸ್ಕೊಂಡೀವಿ. ನಾವು ಕೂಲಿ ಮಾಡಿ ನಾವು ಅದನ್ನ ಸಹಾಯ ಮಾಡಿದೀವ್ರಿ. ಕೇವಲ ಮಹಿಳೆಯರು ಈಗಾಗಲೇ ಹೇಳಿದಂತೆ ಮಹಿಳೆಯರು, ವಯೋವೃದ್ಧರು, ಅಂಗವಿಕಲರು ರಾಜ್ಯದ ಮೂಲೆ ಮೂಲೆಗಳಿಂದ ಸಹಿತ ಈ ಒಂದು ಕಂಪನಿಗಳಿಂದ ಏನಾದರೂ ಒಂದು ಉದ್ದೇಶ ಇಟ್ಟುಕೊಂಡು ಒಳ್ಳೆಯದಾಗುತ್ತೆ ಎಂಬ ಒಂದು ಉದ್ದೇಶ ಇಟ್ಟುಕೊಂಡು ಹಣವನ್ನು ಮಾಡಿ ಆ ನಯವಂಚಕ ಕಂಪನಿಗಳಿಗೆ ಮೋಸ ಹೋದವರು ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ನೋವನ್ನು ಹಂಚಿಕೊಳ್ಳಲು ನಿಜಕ್ಕೂ ಕೂಡ ಒಬ್ಬ ವಯೋವೃದ್ಧ ಅಜ್ಜಿ ಕೂಡ ಪವರ್ ಟಿವಿಯ ಮುಂದೆ ಮಾತನಾಡುತ್ತಾ ಕಣ್ಣೀರನ್ನು ಹಾಕಿ ನಿಜಕ್ಕೂ ಕೂಡ ನನ್ನ ಪ್ರಾಣ ಹೋಗುತ್ತದೆ ಇರ್ತದೆ ಗೊತ್ತಿಲ್ಲ, 1.5 ಕೋಟಿ ಹಾಕಿದ್ದೀನಿ ಎಂಬ ಒಂದು ಕಣ್ಣೀರಿನ ನೋವಿನ ಮಾತನ್ನು ಹೇಳ್ತಾ ಇದ್ದಾರೆ. ಆ ನಿಜಕ್ಕೂ ಕೂಡ ಆ ಮಾತನ್ನು ಕೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ನಮಗೂ ಕೂಡ ಕಣ್ಣೀರು ಬರ್ತಾ ಇವೆ. ಇನ್ನು ನಮ್ಮೊಂದಿಗೆ ಇನ್ನೂ ಒಬ್ಬರು ಇದ್ದಾರೆ. ಸರ್, ಏನ್ ಸರ್ ಇದು ಕತೆ ಏನಿದೆ ಅಂತ? ಸರ್, ನನ್ನ ಹೆಸರು ಸೋಮನಾಥ್ ಪಾಟೀಲ್ ಅಂತ. ಮೂಲತಃ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿಂದ ಬಂದಿರತಕ್ಕಂಥದ್ದು. ಸರ್, TPJPಯ ತಾಲೂಕು ಕಾರ್ಯದರ್ಶಿ ಆಗಿರ್ತಕ್ಕಂಥ ವರ್ಕ್ ಮಾಡ್ತಾ ಇರೋದು ನಾನು. ಈ ಸುಮಾರು 10 ವರ್ಷಗಳ ಹಿಂದೆ, 12 ವರ್ಷಗಳ ಹಿಂದೆ ಸಮೃದ್ಧ ಜೀವನ್ ಮಲ್ಟಿಸ್ಟೇಟ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಲ್ಲಿ ಸಾಕಷ್ಟು ಹೂಡಿಕೆಗಳನ್ನ ಮಾಡಿದೆ, ಸಾಕಷ್ಟು ಏಜೆಂಟ್ಗಳನ್ನ ತಯಾರು ಮಾಡಿದ್ವಿ. ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ತನುಮನ ಧನದಿಂದ ಕಾರ್ಯಗಳನ್ನ ಮಾಡಿ ಸಾಕಷ್ಟು ಮೂಲೆಗಳಲ್ಲಿ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನನ್ನ ಏಜೆಂಟ್ನ ಕಲೆಕ್ಟ್ ಮಾಡಿ ಸಾಕಷ್ಟು ಸರಿಸುಮಾರಾಗಿ 2 ಕೋಟಿಯಷ್ಟು ಹಣವನ್ನ ಹೂಡಿಕೆಯನ್ನ ಮಾಡಿಸಿದ್ದೇನೆ. ಸೊ ಈ ಒಂದು ಹೂಡಿಕೆಗೆ ನಮ್ಮ ಸೀನಿಯರ್ ಆಗಿರ್ತಕ್ಕಂಥ ಯಾರು ಕೂಡ ನಮಗೆ ಸಪೋರ್ಟ್ ಮಾಡಲಿಲ್ಲ. ಇಂತಹ ಸಂದರ್ಭದಲ್ಲಿ ನಮಗೆ ಬಂದಿರತಕ್ಕಂಥದ್ದು, ನಮ್ಗೆ ಸಪೋರ್ಟ್ ಆಗಿರ್ತಕ್ಕಂಥದ್ದು ನಮ್ಮ TPJP ಸಂಘಟನೆ. ಈ TPJP ಸಂಘಟನೆ ಮುಖಾಂತರ ನಾವು ಇವತ್ತು ಪವರ್ ಟಿವಿಯ ಕೈ ಜೋಡಿಸ ಸಮ್ಮಿಲನದಿಂದ ಇವತ್ತು ನಾವು ಈ ಒಂದು ಕೂಡಲ ಸಂಗಮದಲ್ಲಿ ಸಹ ಸಮ್ಮಿಲನವಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಅಟ್ಲೀಸ್ಟ್ ನಮ್ಮ ಒಂದು ಹಣವನ್ನ ಇಲ್ಲಿಗೆ 10-12 ವರ್ಷಗಳ ಕಳೆದರೂ ಕೂಡ ನಮ್ಮ ಹಣ ಇಲ್ಲಿವರೆಗೆ ಯಾರು ಹಿಂದಿರುಗಿಸಲಿಲ್ಲ, ಅದ್ರದ್ದು ಯಾವುದು ಘಟನೆಗೆ ಹೋಗೇ ಇಲ್ಲದೆ. ಹಾಗಾಗಿ ಇವತ್ತು ಈ ಒಂದು ಪವರ್ ಟಿವಿಯ ಮುಖಾಂತರ ನಮಗೆ ಈ ಒಂದು ಹಣವನ್ನ ಎಲ್ಲ ನೊಂದ ಬೇರೆ ಬೇರೆ ಕಂಪನಿಗಳ ಸಾಕಷ್ಟು ಜನರಿದ್ದಾರೆ, ಅವರಿಗೆ ಈ ಒಂದು ನೆರವು ಸಿಗುತ್ತೆ ಅಂತಕ್ಕಂಥ ಆಶಯದಿಂದ ಸೊ ನಾವು ಈ ಒಂದು ಕೂಡಲ ಸಂಗಮದಲ್ಲಿ ಇದ್ದೀವಿ. ಈ ಒಂದು ಪವರ್ ಟಿವಿಯ ಕೆಲಸ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಬೇರೆ ಯಾವುದೇ ಚಾನೆಲ್ ಮಾಡದೇ ಇರತಕ್ಕಂಥ ಒಂದು ಸಾಹಸವನ್ನ ಈ ಒಂದು ಪವರ್ ಟಿವಿ ಮಾಡ್ತಾ ಇದೆ. ಯಾಕಂದ್ರೆ ಐ ಆಮ್ ಆಲ್ಸೋ ರಿಪೋರ್ಟರ್, ಪಬ್ಲಿಕ್ ಟಿವಿ ಚಾನಲ್ ನ್ಯೂಸ್ ಚಾನಲ್ ರಿಪೋರ್ಟರ್ ಆಗಿ ಕೂಡ ವರ್ಕ್ ಮಾಡಿರ್ತಕ್ಕಂಥದ್ದು. ಬಟ್ ಆದ್ರೆ ಇಂತಹ ಒಂದು ಸಿಸ್ಟಮ್ ಬೇರೆ ಎಲ್ಲಿ ಕೂಡ ನೋಡಿಲ್ಲ. ಅದಕ್ಕೆ ನಾನು ಪವರ್ ಟಿವಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ಇಂತಹ ಕಾರ್ಯಗಳನ್ನ ಮಾಡ್ತಾ ತನ್ನ ಜನರನ್ನ ನೀವು ಅದ್ಭುತವಾಗಿ ಬದಲಾವಣೆ ಮಾಡಿ ಇಡೀ ಪವರ್ ಟಿವಿಗೆ ಎಲ್ಲರೂ ಕೂಡ ನಿಮಗೆ ಜನಸಾಗರವನ್ನೇ ಮುಂದಿನ ದಿನಗಳಲ್ಲಿ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ನನ್ನ ಈ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಪವರ್ ಟಿವಿಯವರಿಗೆ ಮತ್ತೆ ಈ ಒಂದು ಕೂಡಲ ಸಂಗಮಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಸಾಹಿತ್ಯ ಇದಿಷ್ಟು ಈ ಒಂದು ಹಣ ಕೊಡಿಸಿ ಪ್ರಾಣ ಉಳಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಒಂದು ನಯವಂಚಕ ಕಂಪನಿಗಳ ವಿರುದ್ಧ ಮೋಸಕ್ಕೆ ಒಳಗಾದಂತಹ ಜನರ ನೋವಿನ ಮಾತುಗಳು. ಸಾಹಿತ್ಯ ಓಕೆ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ಎನ್ಒ ಚೈನಾ ಲಿಂಕ್ ಕಂಪನಿಗಳ ಮೋಸದ ವಿರುದ್ಧ ಮಹಾ ಅಭಿಯಾನವನ್ನ ನಿಮ್ಮ ಪವರ್ ಟಿವಿ ಮಾಡ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಸಹಸ್ರಾರು ಸಂಖ್ಯೆಯಲ್ಲಿ ನೊಂದವರು ಪವರ್ ಟಿವಿಯನ್ನ ನಂಬಿ ಬಂದಿದ್ದಾರೆ. ಪವರ್ ಟಿವಿ ಖಂಡಿತ ಯಾರಿಗೆಲ್ಲ ಮೋಸ ಆಗಿದೆ ಅವರಿಗೆ ನ್ಯಾಯ ಕೊಡಿಸುವ ತನಕ ಯಾವತ್ತೂ ಕೂಡ ಪವರ್ ಟಿವಿ ಹಿಂದೆ ಪವರ್ ಟಿವಿ ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಅದು ಕೂಡ ಚೈನಾ ಲಿಂಕ್ ಕಂಪನಿಗಳ ಮೋಸದ ವಿರುದ್ಧ ಮಹಾ ಅಭಿಯಾನವನ್ನ ಕೂಡಲ ಸಂಗಮದಲ್ಲಿ ಮಾಡ್ತಾ ಇರುವಂತದ್ದು. ಇನ್ನು ನೊಂದವರು ಏನಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ನಿಮ್ಮ ಪವರ್ ಟಿವಿ ಮಾಡೇ ಮಾಡುತ್ತೆ. ಹಿಂದೆಯೂ ಕೂಡ ಸಾಕಷ್ಟು ಪ್ರಕರಣದಲ್ಲಿ ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಿದೆ. ಈಗಲೂ ಅಷ್ಟೇ ನೊಂದವರ ಪರವಾಗಿ ನಿಮ್ಮ ಪವರ್ ಟಿವಿ ನಿಂತಿದೆ.